ಓಂ ಶಾಂತಿ ಇವರೇ, ಎಲ್ಲರೂ ಒಳ್ಳೆಯದಾಗಲಿ. ನಿಮಗೆ ಹಾಗೂ ನಿಮ್ಗೆ ಯಾರು ಇಷ್ಟಪಡ್ತಾ ಒಳ್ಳೆಯವರು ಅವ್ರಿಗೆ. ಇವರೇ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಇಲ್ಲಿ ಒಂದು ಹಾಸ್ಟೆಲ್ಲು ಹಾಗೆ ಕಾಲೇಜು ಸ್ಕೂಲೆಲ್ಲ ಇರುತ್ತೆ. ವಿಜಯನಗರ ಬೆಂಗಳೂರಲ್ಲಿ ಈಗ ಅಲ್ಲಿದ್ದೀವಿ ನಾವು. ಶ್ರೀ ಸದ್ಗುರು ಸಿದ್ಧಾರೂಢ ದಿವ್ಯ ಜ್ಯೋತಿ ರಥಯಾತ್ರೆ ಈಗಾಗಲೇ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5, ಪಾರ್ಟ್ 6 ಅಂತ ಹಾಕಿದೆ. ಗೊತ್ತಾಯ್ತಲ್ಲ. ಇದು ಬಂದು ಪಾರ್ಟ್ 9 ಬರುತ್ತೆ. ಈಗಾಗಲೇ 8ವರೆಗೂ ಹಾಕಿದ್ವಿ. ಇದು ಪಾರ್ಟ್ 9 ಇರುತ್ತೆ. ಇಲ್ಲಿಗೆ ರಥಯಾತ್ರೆ ನಾನು ಆದಷ್ಟು ಕಂಪ್ಲೀಟ್ ಆಗ್ತಾಯಿದೆ ನಂದು. ಇವರೇ ಇಲ್ಲಿಂದ ಈಗ ಸದ್ಯಕ್ಕೆ ನಾವು ವಿಜಯನಗರದಲ್ಲಿದ್ದೀವಿ, ಬೆಂಗಳೂರು. ನೀವು ನೋಡ್ಬೋದು ಇಲ್ಲಿ BGS ಹಾಸ್ಟೆಲ್ ಇದೆ. ಇಲ್ಲಿ ಮಧ್ಯಾಹ್ನದ ಊಟ 2:30, 2:45 ಆಗಿದೆ. ಮಧ್ಯಾಹ್ನದ ಊಟಕ್ಕಾಗಿ ಇಲ್ಲಿ ಬಂದಿದ್ದೀವಿ ನಾವೀಗ. ಈಗಾಗಲೇ ನಾವು ಸಾಕಷ್ಟು ಉದ್ಯಾನವನಗಳು, ಸಿದ್ಧಾರೂಢ ಒಂದು ರಸ್ತೆಗಳು, ಅಲ್ಲೆಲ್ಲ ನಾವು ರಥಯಾತ್ರೆಯನ್ನು ನಿಲ್ಲಿಸ್ಕೊಂಡು ಭಜನೆ ಮಾಡಿ ಭಕ್ತರಿಗೆ, ದಾರಿಯಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಒಂದು ಧರ್ಮ ಪ್ರಚಾರ ಮಾಡಿಕೊಂಡು ಅವರಿಗೆ ತಿಳುವಳಿಕೆ ಕೊಟ್ಕೊಂಡು ಇಲ್ಲಿವರೆಗೂ ಬರಲಾಗಿದೆ. ವಿಜಯನಗರದಲ್ಲಿ BGS ಅಂದರೆ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಸಂಸ್ಥಾನ. ಇಲ್ಲಿ ಅವರು ಊಟಕ್ಕೆ ನಮಗೆ ಏರ್ಪಾಡು ಮಾಡಿದ್ದಾರೆ. ಅದಕ್ಕಾಗಿ ಬಂದಿದ್ವಿ. ಅನ್ನದಾಸೋಹ ಆ ಒಂದು ಇದು ಇಲ್ಲಿದೆ. ಹಾಗೆ ಅವ್ರದ್ದು ಹಾಸ್ಟೆಲ್ ಇದೆ ವಿದ್ಯಾರ್ಥಿಗಳದ್ದು ಇಲ್ಲೇ. ಸದ್ಯಕ್ಕೆ ನಾವಿಲ್ಲಿ ಊಟಕ್ಕೆ ಬಂದಿದ್ದೀವಿ. ಈಗ ಅಲ್ಲಿ ಎಲ್ಲ ನಮ್ಮವರು ಎಲ್ಲ ಇದ್ದಾರೆ, ಸ್ವಾಮೀಜಿಗಳು, ಆಮೇಲೆ ಕಾರ್ ಚಾಲಕರು ಬಸವರಾಜು, ಆಮೇಲೆ ಜೊತೆಯಲ್ಲಿ ಬಂದಿದ್ದಾರಲ್ಲ ಹುಡುಗರು ಅವರು, ನಿಜಗುಣ ಹುಡುಗ, ಅವನ ಹೆಸರು ನಿಜಗುಣ ಅಂತ ಹುಡುಗನ ಹೆಸರು, ಇನ್ನೊಬ್ಬನ ಹುಡುಗನ ಹೆಸರು ಮಹೇಶ್ ಏನೋ ಇದೆ. ಇಲ್ಲಿ ಬಂದಿದ್ದೀವಿ. ಈಗ ಅವ್ರು ಹೇಳಿದ್ರು ಆ ಕಡೆ ಇದೆ, ಅಲ್ಲಿ ಹೋಗಿ ಆ ಕಡೆ ಅನ್ನದಾಸೋಹ ಅಲ್ಲಿ ಅಂತ ಹೇಳಿದ್ರು. ಇಲ್ಲಿ ಕೂಡ ಊಟ ಮಾಡ್ತಾರೆ ಕೆಲವರು. ಆದರೆ ನಾವೀಗ ಆ ಕಡೆಗೆ ಹೋಗ್ತಾಯಿದ್ದೀವಿ. ಸ್ವಲ್ಪ ದೂರ ಆಗುತ್ತೆ ಇಲ್ಲಿಂದ. ನೋಡ್ಬೋದು, ಇಲ್ಲಿ ಬೋರ್ಡ್ ತೋರಿಸ್ತೀನಿ ನಾನು ನಿಮ್ಗೆ ಹಾಸ್ಟೆಲ್ದು. ಇದು ಆ ಕಡೆ ಬಯಲಿದೆ, ಪಕ್ಕದಲ್ಲೇ ಬಯಲಿದೆ. ತುಂಬ ಏರಿಯಾ ಇದೆ. ಇಲ್ಲಿ ಸಪ್ರೇಟ್ ಹಾಸ್ಟೆಲ್ಗಳು, ಸಪ್ರೇಟ್ ಕಾಲೇಜುಗಳು, ಅದು ಸ್ಕೂಲು ಎಲ್ಲ ಇರುತ್ತೆ. ಸದ್ಯಕ್ಕೆ ಇಲ್ಲಿ ಸಮುದಾಯ ಭವನ ಈ ಥರ ಎಲ್ಲ ಇದೆ. ಇಲ್ಲಿ ನಮಗೆ ಅವರು ಕರೆದಿದ್ದಾರೆ ನೋಡಿ. ಇಲ್ಲೆಲ್ಲ ಬಸ್ಸುಗಳಲ್ಲಿದೆ, ನಮ್ಮದೇ ಇರುತ್ತೆ. ಗೊತ್ತಾಯ್ತಲ್ಲ. ಇವರಲ್ಲಿ ಸಾಕಷ್ಟಿದೆ. ಬಾಲಗಂಗಾಧರನಾಥ ಸ್ವಾಮೀಜಿಯವರ ಅಂದರೆ BGS ಸಂಸ್ಥೆಗೆ ಸೇರಿದಂಥ ಸ್ಕೂಲುಗಳೆಲ್ಲ ಇಲ್ಲಿ ತುಂಬ ಇದೆ. ನಮಗೇನು ಇಲ್ಲ ಅರ್ಥ ಆಗ್ತಾಯಿಲ್ಲ. ದೊಡ್ಡ ಭವನಗಳಿದೆ, ನೀವು ನೋಡ್ಬೋದು. ಸದ್ಯಕ್ಕೆ ನಾವೆಲ್ಲ ಸೇರಿಕೊಂಡು ಊಟಕ್ಕೆ ಅಂತ ಅಲ್ಲಿ ಹೋಗ್ತಾಯಿದ್ದೀವಪ್ಪ. ಅನ್ನದಾಸೋಹ ನೋಡಿ, ಇಲ್ಲಿ ನೋಡ್ಬೋದು ನೀವು, ಬೋರ್ಡ್ ಇದೆ. ಭವನ ಇದು ಒಂದು ಸಮುದಾಯ ಭವನ ಅಂತ ಅಂದ್ಕೊತೀನಿ. ಇಲ್ಲಿ ಪಕ್ಕದಲ್ಲೇ ಎಲ್ಲ ಕೈ ಕಾಲು ಎಲ್ಲ ತೊಳಿತಾರೆ. ಕೈಗಳೆಲ್ಲ ತೊಳ್ಕೊಂಡು ಅಲ್ಲಿ ಫ್ರೆಶ್ ಆಗೋಂಥದ್ದಿದೆ. ಅಲ್ಲಿ ಫ್ರೆಶ್ ಆಗಿ ಅನಂತರ ಒಳಗಡೆ ಒಂದು ಭವನ ಇದೆ, ಹಾಲಿದೆ. ಅಲ್ಲಿ ಹೋಗೋದು ನೋಡಿ, ಇಲ್ಲೇ ಕೈಗಳೆಲ್ಲ ತೊಳ್ಕೊಳ್ಳೋದು. ನಾನು ನಿಮಗೀಗ ತೋರಿಸ್ತೀನಿ. ಇಲ್ಲಿ ಎಲ್ಲರೂ ನೋಡಿ ಕೈಯೆಲ್ಲ ತೊಳ್ಕೊತಿದ್ದಾರೆ. ಇಲ್ಲಿ ಟ್ಯಾಪ್ಸ್ ಇರುತ್ತೆ. ಇವನು ರಘುನಂದನ, ನಮ್ಮ ಹುಡುಗ, ವಿದ್ಯಾರ್ಥಿ, ತುಮಕೂರು. ನೋಡಿ ಇಲ್ಲಿ ಒಳಗಡೆ ಹೋಗ್ಬೇಕೀಗ. ಇಲ್ಲಿ ಒಳಗಡೆ ಆದರೆ ಅನ್ನದಾಸೋಹ ಭವನ ಇದು. ಸದ್ಯಕ್ಕೆ ಎಲ್ಲ ಟೇಬಲ್ ಚೇರುಗಳೆಲ್ಲ ಇದೆ. ಕೆಲವರು ಕೂತ್ಕೊಳ್ತಿದ್ದಾರೆ. ನೋಡೋಣ. ಈಗ ನಾನು ಆ ಕಡೆ ನೋಡ್ತಾಯಿದ್ದೀನಿ ಎಲ್ಲಿ ಕೂತ್ಕೊಳ್ಳೋದಂತ. ಆಮೇಲೆ ನನಗೆ ಮಾತಾಜಿಯವರು ಕರೆದ್ರು, ಇಲ್ಲಿ ಕೂತ್ಕೊಳ್ಳಿ, ನೀವು ಇಲ್ಲಿ ಕೂತ್ಕೊಳ್ಳಿ ಅಂತ. ಮಾತಾಜಿಯವರು ಕರೆದಿದ್ದರಿಂದ ನಾನಲ್ಲಿ ಹೊರಟಿದ್ದೀನಿ. ಇವರೇ ಇಲ್ಲಿ ನಾವು ಅನ್ನದಾಸೋಹದ ಎಲ್ಲ ನಡೆಯುತ್ತೆ ಕಾರ್ಯಕ್ರಮ. ಇಲ್ಲಿ ಅನ್ನದಾಸೋಹ ಈಗ ಆದಮೇಲೆ ಮುಂದಿನ ಪ್ರಯಾಣ ರಥಯಾತ್ರೆ ಸಾಗುತ್ತೆ. ಇದನ್ನೆಲ್ಲ ನೋಡಿ ನೀವು, ನಿಮಗೂ ಒಳ್ಳೆಯದಾಗಿ, ಎಲ್ಲರೂ ಒಳ್ಳೆಯದಾಗಿ ಕೃಪೆ ಇರಲಿ ಅಂತ ನಾನು ಬಯಸ್ತೀನಿ. ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿ, ಇಷ್ಟ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಇದುವರೆಗೂ ನಾನು ಪಾರ್ಟ್ 1ನಿಂದ 2, 3, 4, 5, 6, 7, 8, 9 ಈಗ ಇದು 9ನೇ ವಿಡಿಯೋ ಇದು ಅಪ್ಲೋಡ್ ಮಾಡ್ತೀನಿ. ಇದನ್ನೆಲ್ಲ ನೀವು ಇಲ್ಲಿವರೆಗೂ ನೋಡ್ತಾ ಇದ್ದೀರ ಅಂತ ಅನ್ಕೋತೀನಿ. ಇಲ್ಲಿದ್ದೀನಿ, ಮಾತಾಜಿಯವ್ರ ಪಕ್ಕದಲ್ಲಿದ್ದೀನಿ. ಮಾತಾಜಿಯವರು ಇದ್ದಾರೆ.
ಇವರೇ ನನಗೆ ಇಲ್ಲಿ ಕೂತ್ಕೊಳ್ಳಿ ಅಂದರು. ನಾನು ವಿಡಿಯೋ ಮಾಡ್ಕೊಂಡು ಕೂತಿದ್ದೀನಿ. ಓಕೆನಾ, ನಿಮಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಮಾತಾ ಅನ್ನಪೂರ್ಣೇಶ್ವರಿ, ಜೈ ಜೈ. ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಸಾಧ್ಯವಾದರೆ ಶೇರ್ ಮಾಡಿ. ಇವರೇ ಯಾವಾಗೂ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗಬೇಕು. ಹನುಮಂತ ಪರಬ್ರಹ್ಮ ಎಲ್ಲರಿಗೂ ಇರೋದು ಧರ್ಮ ಕಾರ್ಯನ ನೀವು ಮಾಡ್ಬೋದು. ಯಾವ ರೀತಿ ಅಂದರೆ ಈ ವಿಡಿಯೋನ ನೀವು ಶೇರ್ ಮಾಡಿದ್ರೆ ಸಾಕು, ಬೇರೆಯವ್ರಿಗೆ ಇದನ್ನು ಬೇರೆಯವ್ರು ನೋಡುವಂಥ ಮಾಡಿದ್ರೆ ಸಾಕು, ಅದೇ ಧರ್ಮ ಕಾರ್ಯ ಆಗುತ್ತೆ. ನಿಮಗೆ ಪುಣ್ಯದ ಶಕ್ತಿ ಬರುತ್ತೆ. ಧರ್ಮನ ನೀವು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆನಾ, ನಿಮ್ಗೆ ಒಳ್ಳೆಯದಾಗಲಿ. ಓಕೆನಾ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಒಳ್ಳೆಯದಾಗಲಿ.